ಒಂದು ಕಡೆ ಸಿ ಟಿ ರವಿ ಅವರನ್ನ ವಿಧಾನಸೌಧದ ಒಳಗಡೆ ಅದರ ವ್ಯಾಪ್ತಿ ಒಳಗಡೆ ಆಗಿರುವಂತ ಒಂದು ವಿಚಾರ ಬಂದ್ರೆ ಅಲ್ಲಿ ಸಭಾಪತಿಗಳೇ ಅದರ ಕಸ್ಟೋಡಿಯನ್ ಅವರು, ಸಭಾಪತಿಗಳ ಹೇಳಿಕೆಗಳೇ ಫೈನಲ್ ಆಗುತ್ತೆ. ಅಲ್ಲಿ ಸಭಾಪತಿಗಳು ಇಂಥ ಘಟನೆಗಳು ಯಾವುದು ಕೂಡ ನಡೆದಿಲ್ಲ ಅಂತೇಳಿ ಒಂದು ಕಡೆ ಅವ್ರು ಹೇಳಿಕೆ ಕೊಡ್ತಾರೆ. ಆದರೆ ವಿಧಾನಸೌಧದ ಒಳಗಡೆನೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೌಡಿಗಳು ಬಂದು ಅವರನ್ನ ಮಾರಣಾಂತಿಕ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಮತ್ತು ಪೊಲೀಸರು ಅವರನ್ನ ಯಾವ ರೀತಿ ಬಂಧನ ಮಾಡಿಸಿ ಇಡೀ 4 ಜಿಲ್ಲೆಗಳಲ್ಲಿ ಅವ್ರನ್ನ ರಾತ್ರಿಯಲ್ಲೂ ಕೂಡ ಓಡಾಡಿಸಿ ಅರಣ್ಯದಲ್ಲಿ ಕ್ರಷರ್ಗಳಲ್ಲಿ ಅಂದರೆ ಒಬ್ಬ ಉಗ್ರವಾದಿಯಿಂದ ಯಾವ ರೀತಿ ನಡ್ಕೊಂಡ್ರು ಆ ರೀತಿ ನಡ್ಕೊಂಡಿರುವಂಥ ಒಂದು ವಿಚಾರ. ಅವ್ರ ಹಿಂದೆ ನಮ್ಮ ಇನ್ನೊಬ್ಬ ಶಾಸಕರಾಗಿರ್ಬೋದು, ಮಾಧ್ಯಮ ಸ್ನೇಹಿತರು ಅಲ್ಲಿ ಹಿಂಬಾಲಿಸದೆ ಹೋಗಿದ್ರೆ ಅವ್ರು ಏನ್ ಬೇಕಾದ್ರೂ ಕೂಡ ಮಾಡ್ತಾ ಇದ್ರು ಅನ್ನೋದನ್ನ ಇವತ್ತು ಸಾಕ್ಷಾತ್ ಸಿ ಟಿ ರವಿ ಅವರು ಹೇಳಿರುವಂತ ಒಂದು ವಿಚಾರ. ಇನ್ನೊಂದು ಕಡೆ ಮುನ್ರತ್ನ ಅವ್ರ ವಿಚಾರದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಬ್ಬ ಶಾಸಕರಲ್ಲಿ ಬರ್ತಾ ಇದ್ದಾರೆ. ಹೆಚ್ಚು ಕಡಿಮೆ 200ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ಪೊಲೀಸ್ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತ, ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ಮುನ್ರತ್ನ ಅವ್ರ ಮೇಲೆ ಕೂಡ ಬಹಳ ಗಂಭೀರವಾಗಿ ಅಟ್ಯಾಕ್ಗಳು ಆಗ್ಬೋದು ಅನ್ನೋಂಥ ಒಂದು ವಿಚಾರ. ಈ ರೀತಿ ನಾವು ತಗೊಳ್ತಾ ಹೋಗ್ತಾ ಇದ್ರೆ ನಾವು ಬೀದರು ಗುಲ್ಬರ್ಗದಿಂದ ಹಿಡಿದು ಇವತ್ತು ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಶಾಸಕರುಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ಸತತವಾಗಿ ಒಂದು ಆತ್ಮಹತ್ಯೆ ಒಂದು ಪ್ರಕರಣಗಳು ಈ ರೀತಿ ನಡೀತಾ ಇದೆ ಅಂತಂದ್ರೂ ಕೂಡ ಸರ್ಕಾರ ಇಷ್ಟು ನಿರ್ಲಕ್ಷ್ಯವಾಗಿ ಇದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನ ತಕ್ಷಣ ರಾಜೀನಾಮೆ ತಗೋಬೇಕಾಗಿತ್ತು. ಇವತ್ತು ಪ್ರಿಯಾಂಕಾ ಖರ್ಗೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇಂಥ ಪ್ರಕರಣಗಳಾದಾಗ ನೀವು ಹಾಗೆ ಇದು ಮಾಡಿದ್ರ ಅಂತೇಳಿ ಮೈಮರೆತು ಒಂದು ಪ್ರಶ್ನೆಯನ್ನು ನಿನ್ನೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ರು. ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ಒಬ್ಬ ಗುತ್ತಿಗೆದಾರ ಈ ರೀತಿ ಒಂದು ಡೆತ್ ನೋಟ್ ಅನ್ನು ಅವರು ಬರೆದಿರುವಂತ ಒಂದು ವಿಚಾರದಲ್ಲಿ ತಕ್ಷಣ ಪಕ್ಷ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಂಡು ಅವ್ರ ತಪ್ಪು ಇಲ್ಲ ಅಂತಂದ್ರೂ ಕೂಡ ಅವ್ರು ಮತ್ತೆ ಅಧಿಕಾರ ವಹಿಸ್ಕೊಳ್ಳುವಂತ ಒಂದು ಇದಕ್ಕೆ ಮುಂದಾಗಲಿಲ್ಲ. ಜೊತೆಗೆ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೂಡ ಜಾರ್ಜ್ ಅವರು DSP ಗಣಪತಿ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟರು. ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವ್ರು ಅದರಲ್ಲಿ ತಪ್ಪಿತಸ್ಥರು ಅಲ್ಲ ಅಂತಂದ್ಮೇಲೆ ಅವ್ರು ಮತ್ತೆ ಮಂತ್ರಿ ಆದ್ರು. ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಆ ರೀತಿ ರಾಜೀನಾಮೆ ಕೊಡುವಂತ ಒಂದು ನೈತಿಕತೆಯನ್ನ ಅವರಾದ್ರೂ ವಹಿಸಬೇಕಾಗಿತ್ತು, ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತಕ್ಷಣ ಪಡ್ಕೋಬೇಕಾಗಿತ್ತು. ಯಾಕಂತಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿ ರಾಜೀನಾಮೆ ಪಡ್ಕೊಳ್ಳೋಷ್ಟು ಒಂದು ಧೈರ್ಯ ಮತ್ತು ಶಕ್ತಿ ಕೂಡ ಅವರಲ್ಲಿ ಇಲ್ಲ. ಕಾರಣ ಏನಂತಂದ್ರೆ ಪ್ರಿಯಾಂಕಾ ಖರ್ಗೆ ಇವತ್ತು ತಾವೆಲ್ಲ ಮಾಧ್ಯಮ ಸ್ನೇಹಿತರು ಅಸೆಂಬ್ಲಿಯಲ್ಲಿ ಗಮನಿಸ್ತಾ ಇರ್ತೀವಿ, ಮುಖ್ಯಮಂತ್ರಿಯನ್ನ ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆನೇ ಎಂದು ಮಾತಾಡ್ತಾರೆ. ಗೃಹ ಮಂತ್ರಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳಿದರೆ ಪ್ರಿಯಾಂಕಾ ಖರ್ಗೆನೇ ಎಂದು ಮಾತಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಏನಂದ್ರೆ ಅವರ ತಂದೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥ ಒಂದು ಸೊಕ್ಕು ಅಹಂಕಾರನ ಅಥವಾ ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಈ ಮುಖ್ಯಮಂತ್ರಿನ ಬೇಕಾದ್ರೆ ನಮ್ಮ ಅಪ್ಪನೇ ಕಿತ್ತು ಬಿಸಾಕ್ಬಹುದು, ಈ ಮುಖ್ಯಮಂತ್ರಿ ನನ್ನಲ್ಲಿ ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕಾಗುತ್ತೆ ಅನ್ನೋ ದುರಹಂಕಾರ ಕೂಡ ಗೊತ್ತಾಗ್ಲಿಲ್ಲ. ಇನ್ನು ಹೇಳ್ತಾ ಇದ್ರು, ನೀವೆಲ್ಲ ಬಟ್ಟೆಗಳು ಹರ್ಕೊಂಡ್ರು ಕೂಡ, ನೀವು ಬೀದಿಗೆ ಬಿದ್ದು ಬಟ್ಟೆಯೆಲ್ಲ ಹರ್ಕೊಂಡ್ರು ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ರು. ಬಟ್ಟೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮನ್ನ ಹೇಗೆ ಕೆಳಗಿಳಿಸ್ಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷಕ್ಕೆ, ರಾಜ್ಯದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ದುರಹಂಕಾರದ ಸೊಕ್ಕಿನ ಮಾತುಗಳು ಇವತ್ತು ಅವ್ರೇನು ಮಾತಾಡ್ತಾ ಇದ್ದಾರೆ. ತಕ್ಷಣ ಅವರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ಸಚಿನ್ ಅವರ ಕುಟುಂಬಕ್ಕೆ, ಅವ್ರ ಇಡೀ ತೀರ ಹಿಂದುಳಿದ ಬಡ ಕುಟುಂಬ, 5 ಮಂದಿ ಸಹೋದರಿಯರನ್ನ ಹೊಂದಿರುವಂತ ಒಬ್ಬ ಯುವಕ ಏನ್ ತೀರ್ಕೊಂಡು ಹೋಗಿದ್ದಾರೆ, ಆ ಕುಟುಂಬದ ಜೊತೆ ನಾವು ಕೂಡ ನಿಂತು ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡುವಂತ ಒಂದು ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ.